ನಮಸ್ತೆ, ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ, ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು. ಇವತ್ತಿನ ದಿನ ನಾವು ನಮ್ಮ ಇತಿಹಾಸ ಪ್ರಸಿದ್ಧಿ ರೈತರ ಸಂತೆ ಹೆಸರುವಾಸಿ ಇವತ್ತಿನ ದಿನ ಸುತ್ತಮುತ್ತ ನಮ್ಮ KR ಮಾರ್ಕೆಟ್ ಬಿಟ್ರೆ ಅತಿ ಹೆಚ್ಚು ಖ್ಯಾತಿಯನ್ನ ಹೊಂದಿರತಕ್ಕಂಥದ್ದು ಮತ್ತೆ ರೈತರು ಸೇರ್ತಕ್ಕಂಥ ಒಂದು ಸಂತೆ ಯಾವ್ದಾದ್ರು ಇದ್ರೆ ಅದು ನಮ್ಮ KR ಪಂಪ್ ಸಂತೆ. ಇವತ್ತಿನ ದಿನ ಆ ಸಂತೆಯ ದುರಂತಗಳ ಬಗ್ಗೆ, ಸಂತೆಯಲ್ಲಿ ಆಗ್ತಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಒಂದು ಅಷ್ಟು ಅಂಶಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಇದು. ಬಹಳ ಮುಖ್ಯವಾಗಿ ಇವತ್ತಿನ ದಿನ KR ಪಂಪ್ನ ಸಂತೆ ಮೈದಾನದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಆಗಬಾರ್ದು ಅಂತಕ್ಕಂಥದಕ್ಕೆ ಒಟ್ಟಾರೆ ಸಂತೆ ಮೇಲೆ ಸ್ಟೇ ಇರ್ತಕ್ಕಂಥ ಒಂದು ಮೈದಾನದಲ್ಲಿ ಈಗ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಸಂತೆಯ ಹೆಸರಲ್ಲಿ ಸಂತೆಯ ಮೇಲೆ ಇವತ್ತಿನ ದಿನ ಸುಂಕ ವಸೂಲಿ ಮಾಡಬೇಕು ರೈತರ ಹತ್ರ ಅಂತಕ್ಕಂಥ ಒಂದು ಪ್ರತಿಕ್ರಿಯೆನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇದ್ರ ಬಗ್ಗೆ ತಾವು ಪರಿಶೀಲನೆ ಮಾಡಬೇಕು ಮತ್ತೊಮ್ಮೆ ಅಂತಕ್ಕಂಥದ್ದು. ಎರಡನೇದಾಗಿ ಇವತ್ತಿನ ದಿನ ನಮ್ಮ KR ಪಂಪ್ ಸಂತೆಯಲ್ಲಿ ಸಾಕಷ್ಟು ಜನ ರೈತಾಪಿ ಕುಟುಂಬಗಳು ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಆಶ್ರಯ ಪಡಿತಾ ಇರ್ತಕ್ಕಂಥ ಒಂದು ಸ್ಥಳ ಅದು. ಈ ಹಿಂದೆ ಪೂರ್ವಜರು ದಾನ ಕೊಟ್ಟಿರ್ತಕ್ಕಂಥ ಭೂಮಿಯ ಇತಿಹಾಸ ಪ್ರಸಿದ್ಧಿ ಅದು ಸಂತೆ. ಇವತ್ತಿನ ದಿನ ಸಂತೆಗಳು ಎಲ್ಲೂ ಉಳಿತಲ್ಲ, ಬದಲಾದಂತ ಪರಿಸ್ಥಿತಿಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಒಂದು ಸಂತೆ ಅದು. ಆ ಒಂದು ಸಂತೆಯಲ್ಲಿ ಇವತ್ತಿನ ದಿನ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ, ವ್ಯಾಪಾರಸ್ಥರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ, ಕೇವಲ ಮಧ್ಯವರ್ತಿಗಳ ಹಾವಳಿಯಿಂದ, ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಅವರು ಬೆಳಿಬೇಕು ಅಂತಕ್ಕಂಥ ಒಂದು ಸ್ವಪ್ರಯತ್ನದಲ್ಲಿ ಇಲ್ಲಿ ಇಷ್ಟು ಹಣ ವಸೂಲಿ ಮಾಡಬಹುದು, ಇಷ್ಟು ರೈತರಿಂದ ಸುಲಿಗೆ ಮಾಡಬಹುದು ಅಂತಕ್ಕಂಥ ಏನು ವಸ್ತುಸ್ಥಿತಿಯನ್ನ ಅವರೇ ಬಿಂಬಿಸ್ಕೊಂಡು ನಮ್ಮ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳಿಗೆ ತಲೆಗೆ ತುಂಬಿಸಿ ಸುಂಕ ಮಾಡಬೇಕು ಅಂತಕ್ಕಂಥ ಒಂದು ಹೆಸರನ್ನ ಇಟ್ಟಿದ್ದಾರೆ. ಈಗಾಗಲೇ ಈ ಹಿಂದ್ಗಡೆ 10 ಲಕ್ಷ ರೂಪಾಯಿ ಸುಂಕ ಬಿಡ್ ಮಾಡಿದ್ರು ನಮ್ಮ ಸಂತೆಯಲ್ಲಿ. 10 ಲಕ್ಷ ರೂಪಾಯಿ ಬಿಡ್ ಮಾಡ್ಬೇಕಾದ್ರೆ ನಮ್ಮ ಎಂಟೈರ್ KR ಪಂಪ್ ಕಾನ್ಸ್ಟೆನ್ಸಿ ಸುತ್ತಮುತ್ತ ಎಲ್ಲಿ ಬೇಕೋ ಅವರಿಗೆ ಮನಸೋ ಇಚ್ಛೆ ಇವತ್ತಿನ ದಿನ ಕಲೆಕ್ಷನ್ ಮಾಡಿ ಒಂದೊಂದು ಅಂಗಡಿಯಿಂದ 100 ರೂಪಾಯಿ 200 ರೂಪಾಯಿ ವಸೂಲಿ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ರೈತರು ಎಲ್ಲಿಂದ ತರಬೇಕಣ? ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತಿನ ದಿನ ಒಂದು ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. 2 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಇವತ್ತಿನ ದಿನ ನಮ್ಮ KR ಪಂಪ್ ಮಾರ್ಕೆಟ್ಗೆ ಬರುವಂತ ರೈತರಿಗೆ ಸರ್ಕಾರ 10 ಲಕ್ಷ ರೂಪಾಯಿ ಇವತ್ತಿನ ದಿನ ತಗೊಂಡಿದೆಯಲ್ಲ, 12 ತಿಂಗಳು ಇವತ್ತಿನ ದಿನ ತಗೊಂಡಿದೆ ಹಣ. 1 ರೂಪಾಯಿ ಇವತ್ತಿನ ದಿನ ನಮ್ಮ ಸಂತೆ ಮೈದಾನಕ್ಕೆ ಅದರಿಂದ ಡೆವಲಪ್ಮೆಂಟ್ಗೋಸ್ಕರ ಬಳಸಲಿಲ್ಲ. ಇವತ್ತಿಗೂ ಸಮೇತ ತಾವೆಲ್ಲ ತಿಳ್ಕೊಬೇಕು, ನಮ್ಮ ಕ್ಷೇತ್ರದ ಜನ ಅಲ್ಲಿ ಎಷ್ಟು ಜನ ರೈತರು ಬರ್ತಾರೆ, ಆ ಬೆಳೆಗಳನ್ನ ತನ್ನ ಮಕ್ಕಳು ಸಾಕದಂಗೆ ಸಾಗೋನ್ ಮಂದಿ ಇವತ್ತಿನ ದಿನ ಅಲ್ಲಿ ಇಡ್ತಾ ಇದ್ರೆ, ಆ ರೈತ ಅಲ್ಲಿಂದ ಇಳಿಸ್ತಾ ಇದ್ದಂಗ್ಲೆ ಆ ಮೂಟೆ ಹತ್ರ ಸುಂಕ, ಅದೇ ಬೆಲೆ ಒಳಗಡೆ ಹೋಗ್ಬೇಕು ಮಾರ್ಬೇಕು ಅಂದ್ರೆ ವ್ಯಾಪಾರಸ್ಥರ ಸುಂಕ. ಈ ಸುಂಕದಲ್ಲಿ ಎಷ್ಟು ಜನ ರೈತರು ಇವತ್ತಿನ ದಿನ ನೀವು ರಕ್ತ ಇರಬೇಕು ಅಂತಕ್ಕಂಥ ಮಾಡ್ತಾ ಇರೋಂಥ ವ್ಯವಸ್ಥೆ ಇದು. ಇದ್ರ ಬಗ್ಗೆ ತಾವು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗ್ತದೆ. ಯಾರೋ ಒಬ್ರು ಕಿಡಿಗೇಡಿಗಳ ಒಂದು ಮಾತನ್ನ ಕೇಳಿ ಸುಂಕದ ಹೆಸರಲ್ಲಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಿಲ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಅದೇ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನೋಡಿ, ನಮ್ಮ KR ಪಂಪ್ ರೈತರ ಸಂತೆ ಅಂತ ಏನ್ ಹೆಸರಿದೆ, ಆ ರೈತರ ಸಂತೆಯಲ್ಲಿ ಸುಂಕ ಮಾಡೋದ್ರಿಂದ ರೈತರಿಗೆ ಯಾವ್ದಾದ್ರು ಒಂದು ಉಪಯೋಗ ಆಗತ್ತಾ ನೀವೆಲ್ಲ ಹೇಳಿ. ನಮ್ದು ಕೃಷಿ ಪ್ರಧಾನ ದೇಶ, 80% ನಾವು ಕೃಷಿಕರು ಇರ್ತಕ್ಕಂಥ ದೇಶ. ಇವತ್ತಿನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ? ಸರ್ಕಾರದವರು ಈ ರೀತಿ ಸುಂಕದ ಹೆಸರಲ್ಲಿ ಇವತ್ತಿನ ದಿನ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಸಂತೆ ಒಳಗೆ ಬರ್ಬೇಕು ರೈತರು ಅಂದ್ರೆ ಸುಂಕ ಕಟ್ಬೇಕು. ಹಿಂದೆ ಬ್ರಿಟಿಷ್ ಅವರು ಕಪ್ಪ ತಗೊಳ್ತಾ ಇದ್ರು, ಇವ್ರು ಸುಂಕ ತಗೊಳ್ತಾ ಇದಾರೆ. ಏನಂತ ಬದಲಾವಣೆ ಇಲ್ಲ. ಇದು ನಿಲ್ಬೇಕು ಅಂತಕ್ಕಂಥ. ನೀವು ಸುಂಕ ತಗೊಳ್ತಿರಲ್ಲ, ಸಂತೆ ಮೈದಾನ ಏನಾದ್ರು 1 ರೂಪಾಯಿ ಡೆವಲಪ್ಮೆಂಟ್ ಇದೆಯಾ? ಇವತ್ತು ಬೆಳಿಗ್ಗೆ 2 ಗಂಟೆ 3 ಗಂಟೆ ಬರ್ತಕ್ಕಂಥ ರೈತರಿಗೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ ಇಲ್ಲ. ಒಂದು ಮಳೆ ಬಂದ್ರೆ ಬುರ್ದೆ. ನಮ್ಮ ಕ್ಷೇತ್ರದ ಹೆಣ್ಣು ಮಕ್ಕಳು ಓಡಾಡ್ಲಿಕ್ಕೆ ಇವತ್ತಿನ ದಿನ ಸರಿಯಾದ ರಸ್ತೆ ಇಲ್ಲ, CCTV ಇಲ್ಲ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಇದು ಬಹಳ ದೊಡ್ಡ ದುರಂತ, ಇದು ನಾವು ತಿಳ್ಕೋಬೇಕು. ಗಾಂಧೀಜಿ ಕಂಡಿರ್ತಕ್ಕಂಥ ಕನಸು ಶೌಚಾಲಯ ಇಲ್ಲ. ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಸಂತೆ ಮೈದಾನದಲ್ಲಿ ಶೌಚಾಲಯ ಇಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಧಿಕಾರಿಗಳು ಕಾಟಾಚಾರಕ್ಕೆ ನೀವೇನೋ ಶೌಚಾಲಯ ಕಟ್ಟಿದ್ದೀರಾ, ನೀವು ಅದನ್ನ ಉಪಯೋಗ ಮಾಡಿದಾಗ ಗೊತ್ತಾಗುತ್ತೆ ಅದರ ಅವ್ಯವಸ್ಥೆ ಏನು ಅಂತ. ರಸ್ತೆ ಇಲ್ಲ, ಮೋರಿ ಇಲ್ಲ, ಶೌಚಾಲಯ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ರೈತರೇನಾದ್ರೂ ಬಂದ್ರೆ ಕುತ್ಕೊಂಡು ವಿಶ್ರಾಂತಿ ಮಾಡೋದಕ್ಕೆ ಒಂದು ಒಳ್ಳೆ ಕೊಠಡಿಗಳಿಲ್ಲ. ರೈತರು ಮಾರಾಟ ಮಾಡ್ಲಿಕ್ಕೆ ಒಳ್ಳೆ ದಾಸ್ತಾನುಗಳು ಇಟ್ಕೊಳ್ಲಿಕ್ಕೆ ಒಂದು ಕೊಠಡಿಗಳಿಲ್ಲ. ರೈತ ಇವತ್ತಿನ ದಿನ ಬೆಲೆ ಇಲ್ಲ, ನಾಳೆ ಮಾರ್ಕೊಳ್ತೀವಿ ಅಂತ ಹೇಳೋದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಇರತಕ್ಕಂತ ಖಾಲಿ ಸ್ಥಳಕ್ಕೆ ಇವತ್ತಿನ ದಿನ 25 ಲಕ್ಷ ರೂಪಾಯಿ, ಎಷ್ಟು 25 ಲಕ್ಷ ರೂಪಾಯಿ ಸುಂಕ ಇವತ್ತಿನ ದಿನ ನೀವು ಫಿಕ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಹಣದ ಮೇಲಿರ್ತಕ್ಕಂಥ ಒಂದು ವ್ಯಾಮೋಹ ಬಿಟ್ರೆ ಇವತ್ತಿನ ದಿನ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಇದನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಬೇಕು. ಇದೇ ಒಂದು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ರೈತರು ತಾನು ಬೆಳೆದ ಬೆಳೆಯನ್ನ ಎಲ್ ಬೇಕಾದ್ರೂ ಮಾರ್ಕೊಳ್ಬಹುದು, ರೈತ ತಾನು ಬೆಳೆದಿರತಕ್ಕಂಥದ್ನ ಎಲ್ ಬೇಕಾದ್ರೂ ಮಾರ್ಬಹುದು ಅಂತಕ್ಕಂಥದ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ಲದೆ
ಈ ಸುಂಕದಲ್ಲಿ 27ನೇ ಪಾಯಿಂಟ್ ಒಂದು ಮಾಡಿದ್ದಾರೆ. ಇದು ನಮ್ಮ KRPM ಜನ ಗಮನಿಸ್ಬೇಕು. ಏನು ಇವತ್ತಿನ ದಿನ NH ಹೈವೇ ಬೀದಿ ಬದಿ ವ್ಯಾಪಾರಿಗಳು, ರಸ್ತೆಯಲ್ಲಿರ್ತಕ್ಕಂಥ ಈ ಕಡೆ ಆ ಕಡೆ ಎಡ ಮತ್ತೆ ಬಲ ಭಾಗದಲ್ಲಿ ಇರ್ತಕ್ಕಂಥ ITI ಗೇಟ್ ನಿಂದ ಹಿಡಿದು ಹಣ್ಣು ವ್ಯಾಪಾರಸ್ಥರು, ಹೂವು ವ್ಯಾಪಾರಸ್ಥರು, ತರಕಾರಿ ಮಾರ್ತಕ್ಕಂಥವ್ರು, ಯಾರೇ ನೀವು ವ್ಯಾಪಾರ ಮಾಡ್ಬೇಕಂದ್ರೂ ನಮಗೆ ಸುಂಕ ಕಟ್ಟಬೇಕು ಅಂತಕ್ಕಂಥ ಒಂದು ಪದನ ನೀವು ಬಳಸಿದಿರಲ್ಲ. ಇದು ಎಷ್ಟು ಸರಿ? ಇದೆಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇವತ್ತಿನ ದಿನ ಒಂದೊಂದು ದಿನ ಇವತ್ತಿನ ದಿನ ಬೀದಿ ಬದಿ ವ್ಯಾಪಾರ ಮಾಡಿ ಜೀವನ ಕಟ್ಕೊಳ್ತಕ್ಕಂಥದ್ದು ತುಂಬಾ ದೊಡ್ಡ ಸಾಹಸ. ಇವತ್ತಿನ ದಿನ ಅವರ ಹೊಟ್ಟೆ ಮೇಲೆ ಕಲ್ಲಾಗ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಈ 27ನೇ ಪಾಯಿಂಟ್ ಏನಿದೆ ಇದು ಕೂಡಲೇ ತೆಗಿಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ BBMP ಮುಂದೆ ಹೋರಾಟ ಮಾಡಿದೀವಿ. ಮಾನ್ಯ ಜಂಟಿ ಆಯುಕ್ತರಿಗೆ ಇವತ್ತಿನ ದಿನ ಮನವರಿಕೆಯನ್ನ ಮಾಡ್ಕೊಟ್ಟಿದೀವಿ. ಇದೇ ಕೆಲಸನ ನಿನ್ನೆ ಯಾರು ನಮ್ಮ ಪ್ರಜ್ಞಾ ಮೇಡಮ್ ಅವ್ರಿಗೂ ಸಮೇತ ನಾವು ಕಂದಾಯ ಇಲಾಖೆಯ ಜಂಟಿ ಆಯುಕ್ತರಿಗೂ ಸಮೇತ ನಾವು ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಈ 27ನೇ ಅಂಶ ಬೀದಿ ಬದಿ ವ್ಯಾಪಾರಿಗಳಿಂದ ರಸ್ತೆಗೆ ಸಂತೆ ಸುಂಕ ಸಂತೆಯಲ್ಲಿ ಮಾಡ್ಬೇಕ್ರಿ. ಬೀದಿ ಬದಿ ವ್ಯಾಪಾರಿಗಳ ಹತ್ರ ನೀವ್ ಯಾಕೆ ಬರ್ತೀರಿ? ಇದು ಬಹಳ ದೊಡ್ಡ ತಪ್ಪಲ್ವಾ? NH ಹೈವೇನಲ್ಲಿ ಸುಂಕ ವಸೂಲಿ ಮಾಡಿ ಅಂತಕ್ಕಂಥ ಪರ್ಮಿಷನ್ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಅವ್ರ ಮಾತಿಗೆ ನೀವು ಬೆಲೆ ಕೊಡೋದಿಲ್ವಾ? ರೈತರು ಬೆಳೆಗಳನ್ನ ಸಂತೆ ಒಳಗಡೆ ಮಾರ್ಬೇಕು ಅಂತ ಮಾತ್ರ ಹೇಳಿದಾರ. ಇದನ್ನ ತಾವು ಕೂಡಲೇ ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಹಾಗೆ ಬಹಳ ಮುಖ್ಯವಾಗಿ ಈ ಹಿಂದ್ಗಡೆ ಏನು ಸುಂಕ ನೀವು ಹೆಸರಲ್ಲಿ ಇವತ್ತಿನ ದಿನ 10 ಲಕ್ಷ ರೂಪಾಯಿ ತೆರಿಗೆ ವಸೂಲಿ ಮಾಡ್ತಾ ಇದ್ರು, ನಮ್ಮ ಕ್ಷೇತ್ರದ ಸಂಪೂರ್ಣ ಜನತೆಯ ಏನು ಕಗ್ಗೊಲೆ ಆಗಿದೆ ಅಂದ್ರೆ ತಪ್ಪಿಲ್ಲ. ಸರಿಸುಮಾರು 2 ಬಣಗಳಿಂದ ಇವತ್ತಿನ ದಿನ ಸರಿಸುಮಾರು ಸ್ಟೇಷನ್ಗಳಲ್ಲಿ 100-150 ಕಂಪ್ಲೇಂಟ್ ದಾಖಲಾಗಿದೆ. ಶಾಂತಿ ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಇವತ್ತಿನ ದಿನ ಅದರಲ್ಲಿ ನಮ್ಮ ರೈತರಿಗೆ ಎಷ್ಟು ತೊಂದರೆ. ಇವರಿಬ್ರು ಕಿತ್ತಾಟದಿಂದ ರೈತರು ತಾನು ಬೆಳೆಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಂದು ಸ್ಥಳೀಯ ಭಾಗದಲ್ಲಿ ಆಸ್ಪತ್ರೆ ಇಲ್ಲ, ಅದನ್ನು ತಾವೆಲ್ಲ ಗಮನಿಸಬೇಕಾಗ್ತದೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದಂತಹ ಸಂಸ್ಥೆಯಲ್ಲಿ 25-30 ಲಕ್ಷ ರೂಪಾಯಿ. ಈ 30 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ಬೇಕಾಗಿರ್ತದೆ? ರೈತರು ತಂದು ಮಾರುಕಟ್ಟೆ ಕೊಡ್ತಾರೆ, ವ್ಯಾಪಾರಸ್ಥ ವ್ಯಾಪಾರ ಮಾಡಿ ಅದನ್ನ ಮಾರ್ಬೇಕಾಗ್ತದೆ. ನಮ್ KRPM ಸುತ್ತಮುತ್ತ ಇನ್ಮೇಲೆ ಏನಾದ್ರು ಇದ್ರೆ ಸೊಪ್ಪು ತರಕಾರಿ ಇವತ್ತಿನ ದಿನ 3-4ರಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. 6ನೇ ತಾರೀಕು ಮೇಲೆ ಸುಂಕ 30 ಲಕ್ಷ ರೂಪಾಯಿ ಆಗುತ್ತೆ, ಸೊಪ್ಪು ತರಕಾರಿ ಬೆಲೆ ಗಗನಕ್ಕೆ ಹೋಗುತ್ತೆ. ಇದನ್ನ ಎಲ್ಲ ಗ್ರಾಹಕರು ನಮ್ಮ ಕ್ಷೇತ್ರದ ಜನತೆನೂ ಸಮೇತ ಇದನ್ನ ಪ್ರಶ್ನೆ ಮಾಡ್ಬೇಕು. ಹಾಗಾಗಿ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇದು ಕ್ಷೇತ್ರದ ಜನತೆಯ ಒಂದು ಪ್ರಶ್ನೆ, ಸಂಪೂರ್ಣ ನಮ್ಮ ರೈತರ ಪ್ರಶ್ನೆ. ಇದು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಸುಂಕ ನಿಮ್ದಾಗ್ಬೇಕು ಅಂತಕ್ಕಂಥ ಒಂದು ಆಗ್ರಹನ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ.